ಹಲೋ ಎವ್ರಿವನ್, ವೆಲ್ಕಮ್ ಟು ವಾವ್ ಏನು ರುಚಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ರೆಸಿಪಿ ಗೆಣಸಿನಿಂದ ಮಾಡುವಂತಹ ತುಂಬ ಪೌಷ್ಟಿಕವಾದ ಹಾಗೆ ತುಂಬ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ರೆಸಿಪಿ ಅಂತ ಹೇಳ್ಬೋದು. ಇದನ್ನು ನೀವು ಇನ್ಸ್ಟೆಂಟ್ ಆಗಿ ಮಾಡಬಹುದು. ಮಕ್ಕಳ ಟಿಫಿನ್ ಬಾಕ್ಸಿಗಂತೂ ಇದು ಐಡಿಯಲ್ ರೆಸಿಪಿ ಆಗಿರುತ್ತೆ. ಸೊ ಇವತ್ತಿನ ಈ ವಂಡರ್ಫುಲ್ ರೆಸಿಪಿನ ನೀವು ನೋಡಬೇಕು ಅಂದಿದ್ರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದಿರೇ ನೋಡಿ. ಸೊ ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್ ಯಾವುದು ಮಿಸ್ ಆಗಲ್ಲ. ಸೊ ಬನ್ನಿ ಹಾಗಿದ್ರೆ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ಒಂದು ಬೌಲ್ನಲ್ಲಿ ನಾನು ಬೇಯಿಸಿದ ಗೆಣಸನ್ನು ತುರಿದ್ಬಿಟ್ಟು 1 ಕಪ್ನಷ್ಟು ಬೇಯಿಸಿದ ಗೆಣಸಿನ ತುರಿ ಏನಿದೆ ಅದನ್ನು ತಗೊಂಡಿದ್ದೀನಿ ಒಂದು ಬೌಲ್ನಲ್ಲಿ. ನಾವು ಯೂಶ್ವಲಿ ಆಲೂಗಡ್ಡೆನ ಹೇಗೆ ಕುಕ್ಕರಲ್ಲಿ ಬೇಯಿಸ್ತೀವೋ ಅದೇ ಥರ ಗೆಣಸನ್ನು ಬೇಯಿಸ್ಕೊಂಡ್ರೆ ಆಯಿತು. ಸೊ ಅದನ್ನು ಸಿಪ್ಪೆ ತೆಗೆದು ನೀಟಾಗಿ ತುರಿದಿಟ್ಕೊಳ್ಳಿ. ಸೊ ಈ ಥರ ತುರಿದಿರೋ ಗೆಣಸನ್ನು ಈ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇರೋದು ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನಕಾಯಿ. ಇದನ್ನು ನಿಮ್ಮ ಟೇಸ್ಟ್ ಪ್ರಕಾರ ನೀವು ಹಾಕ್ಕೊಳ್ಬೋದು. ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ಕೊಳ್ತಾ ಇರೋದು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸ್ವಲ್ಪ. ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು 1 ಟೇಬಲ್ ಸ್ಪೂನ್ನಷ್ಟು ಹುಣಸೆ ಹಣ್ಣಿನ ಪೇಸ್ಟ್. ಈ ಹುಣಸೆ ಹಣ್ಣಿನ ಪೇಸ್ಟ್ ಹೇಗೆ ಮಾಡೋದು ಅಂದರೆ, ಸ್ವಲ್ಪ ಹುಣಸೆ ಹಣ್ಣನ್ನು ನೀರಿನಲ್ಲಿ ಚೆನ್ನಾಗಿ ಕಾಯಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದು ತಣ್ಣಗಾದ ನಂತರ ಚೆನ್ನಾಗಿ ಅದನ್ನು ಹಿಂಡಿ ಅಥವಾ ಫಿಲ್ಟರ್ ಮಾಡಿ ತೊಗೊಂಡಿರುವಂಥ ಪೇಸ್ಟ್. ಮುಂದೆ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಒಣಮೆಣಸಿನಕಾಯಿ ಪುಡಿ. ಇಲ್ಲ ಅಂತ ತಗೊಳ್ತಾ ಇರೋದು ಕಾಶ್ಮೀರಿ ಲಾಲ್ ಮಿರ್ಚ್ ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಏನು ಬರುತ್ತೆ ಅದು, 1/4 ಚಮಚ ಅರಿಶಿನ. ಮತ್ತೆ ಇದಕ್ಕೆ ನಾನು ಹಾಕ್ತಾ ಇರೋದು ಹುರಿದು ಪುಡಿ ಮಾಡಿದಂಥ ಜೀರಿಗೆ ಪುಡಿ 1/2 ಸ್ಪೂನ್ನಷ್ಟು, 1/4 ಚಮಚದಷ್ಟು ಗರಂ ಮಸಾಲ, 2 ಟೀ ಸ್ಪೂನ್ನಷ್ಟು ಬಿಳೆ ಎಳ್ಳು, ಹಾಗೆ 1 ಟೀ ಸ್ಪೂನ್ನಷ್ಟು ಧನಿಯಾ ಪೌಡರ್ ಅಥವಾ ಕೊತ್ತಂಬರಿ ಬೀಜದ ಪುಡಿ. ಇವಾಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇರೋದು 1 ಕಪ್ನಷ್ಟು ಗೋಧಿ ಹಿಟ್ಟನ್ನು. ಸೊ ಗೋಧಿ ಹಿಟ್ಟನ್ನು ಹಾಕಿ ಮತ್ತೆ ಇದನ್ನು ನೀಟಾಗಿ ಕಲಿಸ್ಕೊಂಬೇಡ. ಇದೆಲ್ಲ ಚೆನ್ನಾಗಿ ಬೆರೆತ್ಬಿಡ್ಬೇಕು ಆ ಥರ. ಇದು ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಂಬೇಡ. ಇದಕ್ಕೆ ತುಂಬ ಜಾಸ್ತಿ ನೀರು ಬೇಕಾಗಲ್ಲ. ಸೊ ಹಾಗಾಗಿ ನೋಡಿ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಕೊಳ್ಳಿ. ಗೆಣಸಿನಲ್ಲಿ ತುಂಬ ಪೌಷ್ಟಿಕಾಂಶತೆ ಇರುತ್ತೆ, ಹಾಗಾಗಿ ಇದು ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಯೂಶ್ವಲಿ ಹಾಗೆ ಗೆಣಸನ್ನು ಮಕ್ಕಳು ತಿನ್ನೋದಿಲ್ಲ. ಸೊ ನೀವು ಈ ಥರ ಮಾಡಿಕೊಟ್ರೆ ಒಂದು ತುಂಬ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ಹಾಗೆ ತುಂಬ ರುಚಿಕರವಾದ ಬ್ರೇಕ್ಫಾಸ್ಟ್ನ ನೀವು ತಯಾರು ಮಾಡಿ ಕೊಡ್ಬೋದು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದನ್ನು ಚೆನ್ನಾಗಿ ಕಲಿಸಿದ ಮೇಲೆ ಇದರ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಸೊ ಇದನ್ನು ಕಲಿಸಿದ ಮೇಲೆ ಒಂದು 10 ನಿಮಿಷ ಇದಕ್ಕೆ ರೆಸ್ಟ್ ಕೊಡೋಣ. ಸೊ ಇಲ್ಲಿ ನೋಡಿ 10 ನಿಮಿಷ ಆದಮೇಲೆ ಈ ಹಿಟ್ಟು ಇನ್ನೂ ಸಾಫ್ಟಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಉಂಡೆಯಷ್ಟು ಹಿಟ್ಟನ್ನು ತೊಗೊಂಡು ನೀಟಾಗಿ ಅದನ್ನು ರೌಂಡಾಗಿ ಮಾಡಿಕೊಂಡು, ಸೊ ಇಲ್ಲಿ ರೋಲಿಂಗ್ ಬೋರ್ಡ್ ಮೇಲೆ ಒಂದು ಸ್ವಲ್ಪ ಹಿಟ್ಟು ಉದುರಿಸಿ ಇದನ್ನು ಲಟ್ಸೋಣ. ಇವಾಗ ಇದ್ರ ಥಿಕ್ನೆಸ್ ಹೇಗಿರಬೇಕು ಅಂದರೆ, ಆಲ್ಮೋಸ್ಟ್ ನಾವು ಆಲೂ ಪರಾಟ ಎಲ್ಲ ತಿಂತೀವಲ್ಲ ಆ ಥರ ಇದ್ರ ಥಿಕ್ನೆಸ್ ಇರಬೇಕು. ಸೊ ನಾನಿಲ್ಲಿ ಇದನ್ನು ಇಷ್ಟು ಥಿಕ್ನೆಸ್ಸಲ್ಲಿ ಇದನ್ನು ಒತ್ಕೊಂಡಿದ್ದೀನಿ. ಸೊ ಇದ್ರ ಶೇಪ್ ನೀಟಾಗಿ ರೌಂಡಾಗಿ ಬರಬೇಕಂದ್ರೆ ಏನು ಮಾಡಬೇಕು, ಸೊ ನಾನಿಲ್ಲಿ ಈ ಥರದ್ದು ಒಂದು ತಟ್ಟೆ ಇರುತ್ತಲ್ಲ ನಮ್ಮ ಮನೆಯಲ್ಲಿ, ತಟ್ಟೆ ಅಥವಾ ಯಾವುದಾದ್ರೂ ಡಬ್ಬದ ಮುಚ್ಚಳ ಇರುತ್ತಲ್ವ, ಸೊ ಅದರಿಂದ ನಾನು ಇದನ್ನು ನೀಟಾಗಿ ಪ್ರೆಸ್ ಮಾಡಿ ಒಂದೇ ಶೇಪು ಒಂದೇ ಸೈಜಲ್ಲಿ ಇದನ್ನು ಪರಾಟ ತೆಕ್ಕೊಳ್ತಾ ಇದ್ದೀನಿ. ಉಳಿದಿರೋ ಹಿಟ್ಟನ್ನು ಮತ್ತೆ ಲಟ್ಸಿ ಮತ್ತೆ ನಾವು ಪರಾಟ ಮಾಡ್ಕೊಳ್ಬೋದು. ಇದು ಹೀಗೆ ಮಾಡಬೇಕಂತ ಏನು ಕಂಡೀಷನ್ ಇಲ್ಲ, ಬಟ್ ನೀಟಾಗಿ ಕಾಣಲಿ ಒಂದೇ ಸೈಜಲ್ಲಿ ಬರಲಿ ಅಂತ ನಿಮಗೆ ಅನಿಸಿದ್ರೆ ಈ ಥರ ಮಾಡ್ಬೋದು. ಇಲ್ಲಾಂದರೆ ನೀವು ಇದನ್ನು ಹಾಗೆ ಲಟ್ಸಿ ಕೂಡ ಮಾಡ್ಕೊಳ್ಬೋದು. ಸೊ ಈ ಥರ ತಯಾರು ಮಾಡಿರೋ ಪರಾಟಗಳನ್ನ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಒಂದೇ ಸರ್ತಿಗೆ 4ರಿಂದ 5 ಎತ್ತಿಟ್ಕೊಂಡು ನೀವು ಇದನ್ನ ಫ್ರೈ ಮಾಡೋಕ್ಕೆ ಇಟ್ಕೊಳ್ಬಹುದು. ಸೊ ಇಲ್ಲಿ ನಾನು ಒಂದು ತವಾ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈ ತವಾ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದ್ರ ಮೇಲೆ ಈ ಪರಾಟ ಹಾಕ್ತಾ ಇದ್ದೀನಿ. ಹಾಗೆ ಈ ಪರಾಟ ಮೇಲೆ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು. 2 ಬದಿಯಲ್ಲಿ ಸ್ವಲ್ಪ ಚುಕ್ಕೆಗಳು ಬರೋ ಥರ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಥರ ಮಾಡೋ ಈ ಗೆಣಸಿನ ಪರಾಟ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದರೆ ನಾನು ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ. ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ ಮತ್ತು ಸ್ವಲ್ಪ ಖಾರ, ಚಾಟ್ ಥರ ಫೀಲಿಂಗ್ ಕೊಡೋ ಚಟ್ಪಟ ಟೇಸ್ಟ್ ಇದಕ್ಕಿರುತ್ತೆ. ಡೆಫಿನೆಟ್ಲಿ ಇದು ನಿಮಗೆ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ. ಹಾಗಾಗಿ ಇದು ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಒಂದು ಐಡಿಯಲ್ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ಅಂತ ಹೇಳ್ಬೋದು. ಇದ್ರ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಸೈಡ್ ಡಿಶ್ ಬೇಕೇ ಅಂತಲೂ ಇಲ್ಲ.
ನೀವು ಇದನ್ನ ಮೊಸರಿನ ಜೊತೆ, ಉಪ್ಪಿನಕಾಯಿ ಜೊತೆ, ಕೆಚಪ್ ಜೊತೆ ಅಥವಾ ನಿಮ್ಗೆ ಇಷ್ಟ ಇರೋ ಯಾವ್ದಾದ್ರು ಚಟ್ನಿಗಳ ಜೊತೆ ಕೂಡ ನೀವು ಇದನ್ನ ಸರ್ವ್ ಮಾಡಬಹುದು. ಸೊ ನೀವು ಇಲ್ಲಿ ನೋಡ್ತಾ ಇದೀರಲ್ಲ, ಈ ತರ ಬ್ರೌನ್ ಸ್ಪಾಟ್ಸ್ ಬರೋವರೆಗೂ ನೀವು ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ತುಪ್ಪ ಅಥವಾ ಬೆಣ್ಣೆನ ಸ್ವಲ್ಪ ಕಡಿಮೆ ಕೂಡ ಹಾಕೊಳ್ಬಹುದು ಅಥವಾ ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬಹುದು, ಅದು ನಿಮ್ಮ ಇಷ್ಟ. ಬಟ್ ಪರಾಠ ಮಾಡುವಾಗ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡ್ರೆ ಅದು ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನಮ್ಗೆ ಎಲ್ಲಾ ಪರಾಟಗಳು ಎಷ್ಟು ಚೆನ್ನಾಗಿ ರೆಡಿ ಆಗಿದಾವೆ ಅಂತ. ನಾನು ನಿಮ್ಗೆ ಇದನ್ನ ಮುರಿದು ತೋರಿಸ್ತೀನಿ. ಸೊ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ನಾನು ಇದನ್ನ ಎಷ್ಟು ಮುದ್ದೆ ಮಾಡಿದ್ರು ಇದು ಮತ್ತೆ ತನ್ನ ಶೇಪ್ ನ ಹಾಗೆ ರಿಟೈನ್ ಮಾಡ್ಕೊಳ್ತಾ ಇದೆ. ನಿಜವಾಗ್ಲೂ ಇದು ತುಂಬಾ ಪೌಷ್ಟಿಕ ಮತ್ತು ತುಂಬಾ ಟೇಸ್ಟಿ ಆಗಿರೋ ಒಂದು ರೆಸಿಪಿ. ನೀವು ಖಂಡಿತ ಇದನ್ನ ಟ್ರೈ ಮಾಡಬೇಕು. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಹಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇನ್ನೂ ಮಾಡಿಲ್ಲ ಅಂದ್ರೆ ನಮ್ಮ ರೆಸಿಪಿನ ಲೈಕ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.